ತ್ಯಾಜ್ಯದಲ್ಲಿ 15,000 ಕೋಟಿ ಹಗರಣ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಮಹಾನ್ ನಾಯಕ ಅಂತ ಡಿಸಿಎಂ ಹೇಳಿದ್ದಾರೆ. ಆ ಮಹಾನ್ ನಾಯಕ ನಾನೇ. ನೇರವಾಗಿ ಹೇಳ್ತೀನಿ, ಹಿಂದೆ 3 ವಾರ್ಡ್ಗಳಲ್ಲಿ ಕಸದ ಟೆಂಡರ್ ಪಡೆದಿದ್ವಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆರೋಪಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿರೋದು. ಮಹಾನ್ ನಾಯಕ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ಕೊಳ್ತಾರೆ. ಆ ಮಹಾನ್ ನಾಯಕ ನಾನೇ. ನೇರವಾಗಿ ಹೇಳ್ತಾ ಇದ್ದೀನಿ, ಈ ಹಿಂದೆ 3 ವಾರ್ಡ್ಗಳಲ್ಲಿ ಕಸದ ಟೆಂಡರ್ ಪಡೆದಿದ್ದೆ. ಸುಧಾಮನಗರ, ಹೊಂಬೇಗೌಡ ನಗರದಲ್ಲಿ ಮಾಡಿದ್ದೆ. ಇನ್ನು ಕಾಂಟ್ರಾಕ್ಟ್ ಮಾಡಬೇಡ ಅಂತ ದೇವೇಗೌಡರು ಹೇಳಿದ್ರು, ಅಂದ್ರೆ ಅವ್ರ ತಂದೆ. ಆಗ್ಲೇ ನಾನು ಅದನ್ನ ಬಿಟ್ಬಿಟ್ಟೆ. ಕುಮಾರಸ್ವಾಮಿ ಕಸ ವಿಲೇವಾರಿಯಲ್ಲಿ ದೊಡ್ಡ ಕರ್ಮಕಾಂಡ ಇದೆ. 30 ವರ್ಷಕ್ಕೆ ಲೀಸ್ ಕೊಡೋಕೆ ಹೊರಟಿದ್ದಾರೆ. ಲೂಟಿ ಮಾಡೋಕೆ ಗೋರಿ ಗಜ್ನಿ ಮಹಮ್ಮದ್ ಕೂತಿದ್ದಾರೆ. ಮನೆ ಪಾರ್ಕಿಂಗ್ ಜಾಗಕ್ಕೂ ಕೂಡ ತೆರಿಗೆ ಕಟ್ಟಬೇಕಂತೆ. ಮನೆ ಮುಂದೆ ಕಾರ್ ನಿಲ್ಸಿದ್ರು ತೆರಿಗೆ ಕಟ್ಟಬೇಕು. ರಾಜ್ಯದ ಜನ ಸುಮ್ಮನಿದ್ರೆ ಬೆಡ್ರೂಮ್ಗೂ ಟ್ಯಾಕ್ಸ್ ಹಾಕ್ತಾರೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ನಾಯಕರು ಘನತ್ಯಾಜ್ಯ ವಸ್ತು ವಿಲೇವಾರಿಯಲ್ಲಿ 15,000 ಕೋಟಿ ಅಕ್ರಮ ಆಗಿದೆ ಅಂತ ಚಾರ್ಜ್ ಮಾಡಿದ್ದಾರೆ ಅಂತ ಹೇಳಿ ನೆನಪಿಸ್ಕೊಟ್ಟಿದ್ದಾರೆ. ಕಳೆದ ವರ್ಷ ಆ ಮಹಾನಾಯಕ ನಾನೇ. ಅವ್ರು ಹೇಳಿದ ಮಹಾನಾಯಕ ನಾನೇ ಆಪಾದನೆ ಮಾಡಿದ್ದು, ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ತಮಿಳ್ನಾಡಿಗೆ ಹೋಗಿ ಅಲ್ಲಿ ಯಾವನ್ನೋ ಹಿಡ್ಕೊಂಡು 30 ವರ್ಷ ಲೀಸಿಗೆ ಕೊಡಬೇಕು ಈ ಕಸ ಎತ್ತ ಕೆಲಸ. ನನಗೆ ಅದನ್ನು ರೇಗಿಸಿದ್ದಾರೆ. ಕುಮಾರಸ್ವಾಮಿನೂ ಕಸ ಎತ್ತಾ ಇದ್ದ ಅಂತೇಳಿ. ಆಗ ಜೀವನದಲ್ಲಿ ಬದುಕಲಿಕ್ಕೆ ಕಾರ್ಪೊರೇಷನ್ನಲ್ಲಿ 3 ವಾರ್ಡಲ್ಲಿ ನಾನು BSc ಓದ್ತಾ ಇದ್ದಾಗ 3 ವಾರ್ಡ್ನಲ್ಲಿ ಕಸ ಎತ್ತಕ್ಕಂಥ ಟೆಂಡರ್ನಲ್ಲಿ ಭಾಗವಹಿಸಿ, ಅದು ಬಹುಶಃ ಒಂದು ಸುಧಾಮನಗರ, ಹೊಂಬೇಗೌಡ ನಗರ, ಇನ್ನೊಂದು ವಿಲ್ಸನ್ ಗಾರ್ಡನ್, 3 ಭಾಗದಲ್ಲಿ 3 ವಾರ್ಡ್ನ ಕಸ ವಿಲೇವಾರಿ ಮಾಡೋ ಕೆಲಸ ಮಾಡಿದ್ದೀನಿ. ಅದಾದ ಮೇಲೆ ಇದೇ ನಾಗೇಗೌಡರು ವಿಧಾನ ಪರಿಷತ್ನಲ್ಲಿ ಚಾರ್ಜ್ ಮಾಡ್ತಾರೆ ದೇವೇಗೌಡರ ಮೇಲೆ. ಅವರ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಆ 3 ವಾರ್ಡ್ನ ಕಸ ಎತ್ತ ಕೆಲಸ ಮಗನಿಗೆ ಕೊಡಿಸ್ಕೊಂಡವರೇ. ಅದು ವಿಷಯ ಬಂದಾಗ ದೇವೇಗೌಡರು ನಾನು ಕರೆದು ಸರ್ಕಾರದ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಕಾಂಟ್ರಾಕ್ಟ್ ಮಾಡಬಾರ್ದು ಅಂತೇಳಿ ಬುದ್ಧಿ ಸ್ಟಾಪ್ ಮಾಡುವಂತಾರೆ. ಟೆಂಡರ್ ತಗೊಂಡಿದ್ದು ಒಬ್ಬ ನಾಗರಿಕನಾಗಿ, ಒಬ್ಬ ಯುವಕನಾಗಿ. ಈಗೇನು ಮಾಡ್ತಾ ಇದ್ದೇನೆ ನಾನು, ಶಿವಕುಮಾರ್ ಅವರೇ, ನಿಮ್ಮ ಸರ್ಕಾರದ ದರಿದ್ರ ಕಸ ತುಂಬಿಡ್ತಾ ಇದ್ದೀರಲ್ಲ ಈ ರಾಜ್ಯದೊಳಗೆ. ಜನರ ಬದುಕಿನ ಜೊತೆ ಚೆಲ್ಲಾಟ ಆಡಿ ತಿಂದು ಕಸ ಹಾಕ್ತಾ ಇದ್ದೀರಲ್ಲ ಇಲ್ಲಿ ಈ ರಾಜ್ಯದೊಳಗೆ. ಈ ಕಸ ಕ್ಲೀನ್ ಮಾಡ್ತಕ್ಕಂಥ ಟೆಂಡರ್ನ ಈಗ ತಗೋತಾ ಇದ್ದೇನೆ.